ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಂದು ಈವ್ನಿಂಗ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈವ್ನಿಂಗ್ಲಿಂದ ನೈಟ್ವರೆಗೆ ನನ್ನ ಡೇ ಹೇಗಿರುತ್ತೆ ಅಂತ ಹೇಳ್ತೀನಿ, ಹಾಗೆ ತೋರಿಸ್ತೀನಿ ಕೂಡ. ಇನ್ನು ನಾನು ಬೆಳಗ್ಗೆನೇ ಯಾಕೆ ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ತೀನಿ. ಇನ್ನು ಇಲ್ಲಿ ಬಂದು ನಾನು ಹಣ್ಣು ತಿನ್ನಿಸ್ತಿದ್ದೆ ಪ್ರಿಯಾಂಶಿಗೆ. ಅದೇ ಮಧ್ಯಾಹ್ನ ಊಟನೂ ಆಗಿತ್ತು. ಇನ್ನು 3:30-4 ಗಂಟೆ ಆಗ್ತಿತ್ತು. ಅವಾಗ ಟಿ ವಿ ನೋಡ್ಕೊ ಅಂತ ಹಣ್ಣು ತಿನ್ನಿಸ್ತಿದ್ದೆ ಅವನಿಗೆ. ಯಾರ್ಯಾರಿಗೆಲ್ಲ ಧಾರಾವಾಹಿ ಹುಚ್ಚಿದೆ ಅಂದರೆ ಧಾರಾವಾಹಿ ನೋಡೋ ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ನನಗೆ ಅಷ್ಟು ಅಟ್ಯಾಚ್ ಇದ್ದಿಲ್ಲ ಫ್ರೆಂಡ್ಸ್ ಧಾರಾವಾಹಿ ನೋಡೋದು. ಇತ್ತೀಚೆಗೆ ಅದೇ ಹೇಳಿದ್ನಲ್ವ, ಫೋನ್ ಜಾಸ್ತಿ ನೋಡಬಾರ್ದು ಅಂದಾಗ ನನ್ನ ಹಸ್ಬೆಂಡ್ ಟಿ ವಿಗೆ ಡಿಸ್ ಹಾಕ್ಸಿದ್ರು. ಆವಾಗಲಿಂದ ಸ್ವಲ್ಪ ಜಾಸ್ತಿ, ಮೊದಲೆಲ್ಲ ಇತ್ತು ಅಷ್ಟೇನಿದ್ದಿಲ್ಲ, ಬಟ್ ಈಗ ಫುಲ್ ಅಡಿಕ್ಟ್ ಆಗಿಬಿಟ್ಟಿನಿ. ಒಂದೇ ಇಲ್ಲ ಅಂದ್ರೂ ಏನು ಒಂಥರ ಏನೋ ಮಿಸ್ ಮಾಡ್ಕೊಂಡಂಗೆ ಆಗ್ತಿದೆ. ಹಾಗಾಗಿ ಮಧ್ಯಾಹ್ನ ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು. ಮಧ್ಯಾಹ್ನ ಸ್ವಲ್ಪ ಲಾಗೇ ಮಾಡಲ್ಲ ನಾನು ಜಾಸ್ತಿ. ಇವಾಗ ನಾನು ಲಾಗ್ ಮಾಡೇ ಇಲ್ಲ ಅಲ್ವಾ ಇವತ್ತು ಬೆಳಿಗ್ಲಿಂದ ಅಂತಂದೇಳಿ ಮಾಡಿದ್ದೆ. ಇನ್ನು ಬೆಳಿಗ್ಲಿಂದ ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ. ಬೆಳಿಗ್ಲಿಂದ ಇನ್ನು ನೈಟು ನನ್ನ ಹಸ್ಬೆಂಡಿಗೆ ಆಲ್ಮೋಸ್ಟ್ ನಿನ್ನೆ ಲಾಗ್ ನೋಡಿರ್ತೀರ, ಅವಾಗ ಹೇಳಿದ್ದೆ ನೈಟೆಲ್ಲ ಜಾಗರಣೆ ಮಾಡಿಸ್ತೀನಿ ಇವರಿಗೆ ಅಂತಂದೇಳಿ. ಬಟ್ ಜಾಗರಣೆ ಅವ್ರು ಮಾಡೋಕ್ಕೆ ರೆಡಿ ಇದ್ದರೆ ನಾನು ಮಾಡೋಕ್ಕೆ ರೆಡಿ ಇದ್ದಿಲ್ಲ ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನೀರು ಬಂದಾಗೆ ತುಂಬ ಕೆಲಸ ಇರುತ್ತೆ. ಇನ್ನು ನನಗೆ ಜಾಸ್ತಿ ಹೊತ್ತು ಕುಂತ್ರೆ ನಿಜ ಸೆಕ್ಷನ್ ಆಯ್ತಲ್ವ, ಇಂಜೆಕ್ಷನ್ ಆಗ್ತಿರ್ತಲ್ಲ, ಆ ನೋವಂತೂ ಸಾಯೋ ಥರ ನೋವಾಗ್ತಿರ್ತದೆ ನನಗೆ. ಹಾಗಾಗಿ ನನಗೆ ಜಾಸ್ತಿ ಕೂಡೋಕ್ಕಾಗಲ್ಲ, ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಬಟ್ ಮಾಡ್ತೀನಿ. ಮಾಡಿಲ್ಲ ಆದಮೇಲೆ ಇನ್ನು ನೈಟನ್ನಾಗಲಿ ನೆಕ್ಸ್ಟ್ ಡೇನಾಗಲಿ ನನಗೆ ತುಂಬ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಜಾಸ್ತಿ ಹೊತ್ತು ಕೊಡೋಕ್ಕಾಗಲ್ಲ. ಹಾಗಾಗಿ ಪಾಪ ಅವರೇನು ಜಾಗರಣೆ ಮಾಡೋಣ ಅಂದೆಲ್ಲ ಏನು ಅಂದರೆ ಯಾವ ಥರ ಗೇಮ್ ಮಾಡೋಣ, ಏನು ಮಾಡೋಣ, ನೈಟೆಲ್ಲ ಎದ್ದಿರೋಕ್ಕೆ ಹಂಗೆಲ್ಲ ಕೇಳ್ತಿದ್ರೆ ನನ್ನ ಕೈಲಿ ಆಗಲ್ಲಪ್ಪ, ನೀನು ಇರೋಂಗಿದ್ರೆ ಇರೋ, ನಾನು ಮಲ್ಕೊಂಬಿಡ್ತೀನಿ ಅಂತ ನಾನು ಮಲ್ಗಿಬಿಟ್ಟಿದ್ದೆ ಫ್ರೆಂಡ್. ಇನ್ನು ಅವರು ನೀನೇ ಹೇಳಿ ಲಾಗ್ ಒಳಗೆ ಇವಾಗ ನೀನೇ ಮಲ್ಕೊತೀಯಲ್ಲ, ಇರಲಿ ಬಿಡು ನಾನು ಆಮೇಲೆ ಹೇಳ್ಕೊತೀನಿ, ನನ್ನ ಕೈಲಿ ಆಗಲ್ಲ ಅಂತಂದು. ಸರಿ ಅವರು ಪಾಪ ಸರಿ ತಗ ನೀನು ಮಲ್ಕೊ ಅಂತಂದು ಹೇಳಿದ್ರು ಫ್ರೆಂಡ್. ಹಾಗಾಗಿ ಮಲ್ಕೊಂಡೆ. ಹೀಗೆ ಫ್ರೆಂಡ್ ನನಗೆ ಕೆಲಸ ಏನು ಮಾಡೋಕ್ಕೆ ಹೋಗ್ತೀನಿ, ಮೊದ್ಲಂಗೆ ವೇಸ್ಟ್ ನಾರ್ಮಲ್ ಇದ್ದೀನಿ ನಾನು ಅಂತಂದೇಳಿ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಮಾಡೋಕ್ಕೆ ಹೋದಾಗ ಈ ಥರ ನೆಕ್ಸ್ಟ್ ಡೇ ಇಲ್ಲಾಂದರೆ ನೈಟಿಗೆ ನನಗೆ ಕಾಣಿಸ್ಕೊಂಬಿಡುತ್ತೆ. ಹಾಗಾಗಿ ನನಗೆ ಜಾಸ್ತಿ ಕೊಡೋಕ್ಕಾಗಲ್ಲ. ಈ ಸಿ ಸೆಕ್ಷನ್ ಅದೆಲ್ಲ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್ಮೇ ನೋಡಿ ಫ್ರೆಂಡ್ಸ್. ಬೆಳಗ್ಗೆಲಿಂದ ಲಾಗ್ ಮಾಡೇ ಇಲ್ಲ, ಹಾಗಾಗಿ ಈಗ ಮಾಡ್ತಿದ್ದೀನಿ. ಈವ್ನಿಂಗ್ ಆಗಿದೆ, ಎಲ್ಲ ಕಸ ಮಾಡ್ಕೊಂಡೆ. ಚಹಾ ಕುಡಿಬೇಕು, ಚಹಾ ಕುಡಿಯೋಕೆ ಹೋಗೋಣ. ನೀನು ಮಾಡ್ಬಾ, ಅವ್ನು ಬೆಳೀಲಿ, ನಾನು ಮಿಸ್ ಮಾಡ್ಕೊಂಡೆ, ನನಗೆ ಜಾಸ್ತಿ ಅವ್ನು ಮಿಸ್ ಮಾಡ್ಕೊಳ್ಳೋಣ. ಊಟ ಮಾಡಿದ್ರು ಏನು ಮಾಡಿದ್ರು ಅಮ್ಮ ಹಾಯ್ 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 ಅಂತಾನೆ. ಈಗ ಒನ್ ಟೈಮ್ ಮಾಡಿಬಿಡು ಹಾಯ್. ಯಾಕ ಇರಲಿ, ಅವನಿಗೆ ಗದರ್ಸಿದ್ನಲ್ಲ ಒನ್ ಟೈಮ್. ಜಗ್ಗಿ ಟೈಮ್ ಮಾಡಂತಿ ಬಾ ಮನೆ. ಅವನಿಗೆ ಈಗ ಎಷ್ಟು ಸಿಟ್ಟಿದೆ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಏನು ಅನ್ನಂಗಿಲ್ಲ. ಇವಾಗ ನೋಡಿ ಹೆಂಗೆ ಮಾಡ್ತಾನೆ. ಬಾ ಜಗ್ಗಿ ಟೈಮ್ ಅನ್ಬಾಪ, ಬಾಬಾ ಪ್ಲೀಸ್ ಬಾ 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 ಬಾ. ನೋಡ್ರಿ ಹೆಂಗೆ ಮಾಡ್ತಿದ್ದಂತ. ಟೈಮ್ ಅನ್ನು ಹಾಯ್ ಹೇಳು ಹಾಂ, ಎದಕ್ಕ ಸಿಟ್ಟು ಬಂದು ಹೋಗ್ಲಿ ಬಿಡಿ ಫ್ರೆಂಡ್ಸ್. ಬೇಡ ನೀನು ಹೇಳಬೇಡ. ಬಾಯ್ ನೀನು ಬೇಡ. ಬನ್ನಿ ಫ್ರೆಂಡ್ಸ್, ಚಹಾ ಕುಡಿಯೋಣ. ಚಹಾ ಬಿಸ್ಕೆಟ್ ನೋಡಿ, ಹಣ್ಣು ತಿಂದೆಲ್ಲ ಹೆಂಗೆ ಮಾಡಿದ್ದಾನೆಲ್ಲ ಬೆಂಡ ಒರೆಸಿದ್ರಿ. ಇವಾಗ ನೀ ಹೇಳು ಹಾಯ್ ಹೇಳು. ಎಷ್ಟು ಸಿಟ್ಟಿದೆ ಗೊತ್ತಾ ಈ ವಯಸ್ಸಿಗೆ ಅವನಿಗೆ. ಹೊರಗಾಗಿ ನೀನು ಹೊರಗೆ ನಡಿ ಮತ್ತು ಹಾಯ್ ಹೇಳು. ಬೇಡ ಬಿಡು, ನಿನ್ಗೆ ಹೇಳಂದ್ರೆ ಯಾರನ್ ನೋಡಿ ನೋಡ್ರಿ ಹಿಂಗೆ ಎಷ್ಟು ಸಿಟ್ಟಿದೆ ಅಂದರೆ ಅವನಿಗೆ. ಹೊರಗೆ ಹೋಗಂದ್ರೆ ಹೊಂಟು ಬಿಡೋದೆ ಈ ವಯಸ್ಸಿಗೆ. ಬಾಪ ಇರಲಿ ಬಾ ಪ್ರೀ, ಬಾ ಬಿಸ್ಕೆಟ್ ಕೊಡಲ್ಲ, ನಾನು ತಿಂತೀನಿ ನೋಡು. ಪ್ರೀ ಫ್ರೆಂಡ್ಸ್, ಅವ್ನು ಹೋಗೇ ಬಿಟ್ಟ, ಬಾ ಅಂದರೆ ಬರಲ್ಲ. ಪ್ರೀ ಕರ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ನನ್ನ ಮಗನ ನೋಡಿದ್ರಲ್ವಾ, ನಿಜ ಫ್ರೆಂಡ್ಸ್ ಅವನಿಗೆ ಎಷ್ಟು ಸಿಟ್ಟಿದೆ ಅಂದರೆ ಸೇಮ್ ಅವ್ರ ಅಪ್ಪಗೆ ಇದ್ದಂಗಿದೆ ಫ್ರೆಂಡ್ಸ್. ಅವ್ರ ಅಪ್ಪಗೆ ಹಿಂಗೆ ಎಷ್ಟು ಸಿಟ್ಟಿದೆ, ಸೇಮ್ ತಂದೆ ಮಗ ಒಂದೇ ಇದರಲ್ಲಿದ್ದಾರೆ ಅವರಿಬ್ಬರು. ಆಮೇಲೆ ಅವನಿಗೇನಿಲ್ಲ, ಬಾಯ್ ಹಾಯ್ ಅಂತ ಹೇಳ್ತಿದ್ದ. ನಾನಿದ್ದು ಯಪ್ಪ ಹೇಳಂತೀರು ಏನು ಅಂದೆ ಫ್ರೆಂಡ್ ನಾನು ಅಂದಕ್ಕೆ ಅವನು ಇದಾಗ್ಬಿಟ್ಟ. ಆಮೇಲೆ ನಾನೇ ಕೂಲ್ ಮಾಡಿ ಇದು ಮಾಡಿದೆ. ಇನ್ನು ನೈಟನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟ್ ಬಂದು ಅಮಾಸೆ ನಾವು ಇದು ಎರಡು ದಿವಸ ಮಾಡ್ತಿದ್ರು ಫ್ರೆಂಡ್ಸ್ ಅಮಾಸೆ. ನಮ್ಮ ಅಮ್ಮರು ಕೇಳಿದೆ ನಾಳೆ ಮಾಡ್ತೀನಿ ಅಮಾಸೆ ಅಂತ. ನಾವು ಈ ಶಿವರಾತ್ರಿ ನೆಕ್ಸ್ಟ್ ಡೇನೇ ಅಲ್ವಾ ಅಮಾಸೆ ಬರೋದು. ಹಾಗಾಗಿ ಕ್ಯಾಲೆಂಡರ್ ಕೂಡ ಇವತ್ತೇ ಇತ್ತು ಅಮಾಸೆ, ಹಾಗಾಗಿ ನಾನು ಇವತ್ತೇ ಮಾಡಿಬಿಟ್ಟಿದ್ದೆ ಫ್ರೆಂಡ್. ಅವ್ರು ಮಾಡಿದ್ರು ಪೂಜೆ, ನಾವೇನಿಲ್ಲಲ್ಲ.
ಅವ್ರು ಮಾಡಿದ್ರು. ಹಾಗಾಗಿ ಅಮ್ಮ ಸಿತ್ತಲ್ಲ ಏನೇನು ಸ್ವೀಟ್ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಇವರು ಯಾಕೋ ಇವಾಗ ಇದೂ ಇದೆಯಲ್ಲ ಫ್ರೆಂಡ್ ಬಿಸಿಲು, ಹಾಗಾಗಿ ಹೀಟ್ ಆಗಿದೆ ಅಂತಿದ್ರು. ಹಾಗಾಗಿ ಸಬ್ಬಕ್ಕಿ ನಾನು ಬೆಳಿಗ್ಗೆನೇ ನೆನೆ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ ಎರಡನ್ನೂ ಕಲಸಿ ಮಿಕ್ಸ್ ಮಾಡಿ ಪಾಯಸ ಮಾಡಿಬಿಡೋಣ, ಸಬ್ಬಕ್ಕಿ ಪಾಯಸ ಆಗಲಿ ಅಂತಂದೇಳಿ ಅಂದ್ಕೊಂಡೆ. ಆಮೇಲೆ ನೋಡ್ತೀನಿ ಮನೆಯಲ್ಲಿ ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ, ಗೋಡಂಬಿಲ್ಲ. ಈಗ ಏನು ಮಾಡಲಿ ಅಂತಂದು ಮತ್ತೆ ಸುಮ್ಮನೆ ಅದು ಈಗ ಅಂಗಡಿಗೂ ತರಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತು. ಹಾಗಾಗಿ ಇವ್ರಿಗೆ ಫೋನ್ ಮಾಡಿದರೆ ಬರತ್ನಾಗ ತಗೊಂಬರ್ತೀನಿ ಅಂತಂದರು. ಹಾಗಾಗಿ ಇನ್ನು ಇವ್ರು ಬರತ್ತಾಗ ಮಾಡಿದರೆ ಲೇಟ್ ಆಗಿಬಿಡುತ್ತೆ, ಅದರಲ್ಲಿ ಫುಲ್ ಇವ್ರು ಲೇಟಾಗೂ ಬರ್ತಾರಲ್ವ, ಹೋಗ್ಲಿ ಬಿಡು ಏನು ಮಾಡೋಣ ಅಂತೇಳಿ ನಾನು ಈ ಥರ ಐಡಿಯಾ ಮಾಡಿದ್ದೆ ಫ್ರೆಂಡ್ಸ್. ಏನಂದರೆ ಒಂದು ಸ್ವಲ್ಪ ಶೇಂಗಾ ತಗೊಂಡು ಅದು ಹುರಿದು ಅದೇ ಹಾಕಿದೆ ಫ್ರೆಂಡ್ಸ್. ಇದು ಅಡಂಬಿ ದ್ರಾಕ್ಷಿ ಇಲ್ಲ ಅಂದ್ರೂ ಶೇಂಗಾ ಸ್ವಲ್ಪ ಹುರಿದು ಹಾಕಿದರೆ ನಡೆಯುತ್ತೆ, ಚೆನ್ನಾಗಿರುತ್ತೆ. ಒಂಥರ ಬಡವರು ಬಾದಾಮಿ ಇದ್ದಂಗಲ್ಲ ಫ್ರೆಂಡ್ಸ್ ಶೇಂಗಾ. ಹಾಗಾಗಿ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಇದು ಕಾದಾದ್ಮೇಲೆ ಅದು ಹುರ್ಕೊಂಡಿದ್ನಲ್ವ ಇದು ಶೇಂಗಾ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಆದಮೇಲೆ ಹಂಗೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋ ಫ್ರೆಂಡ್ಸ್ ನೀರು ಹಾಕಿಬಿಡ್ಬೇಕು. ನೀರು ಹಾಕಿ ನಾವು ಎಷ್ಟು ಪ್ರಮಾಣದ ಮಾಡ್ತೀವಿ ಅಂದರೆ ನಾವು ಎಷ್ಟು ಮಾಡ್ತೀವಿ ನೋಡಿ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ನಾನು ಬಟ್ಲ ಪ್ರಮಾಣದ ಹೇಳೋದು ಬಂದರೆ 2 ಬಟ್ಲ ಅಷ್ಟು ಇದು ತಗೊಂಡಿನಿ ಫ್ರೆಂಡ್ಸ್, ಏನು ಶಾವಿಗೆ ತಗೊಂಡಿದ್ದೆ. 2 ಬಟ್ಲ ಅಂದರೆ ಎರಡು ಕೈಲಿಂದ ಒಂದು 3 ದಪ್ಪ ಹಾಕಿದ್ದೀನಿ. ಹಾಗಾಗಿ ನಾನು 2 ಬಟ್ಲ ಪ್ರಕಾರ ಬಂದರೆ 2 ಹಾಕ್ತೀನಿ. ಇನ್ನು ಸಕ್ಕರೆ ಬಂದು 1 ಬಟ್ಲ ಪೂರ ಹಾಕಿ ಒಂದು ಸ್ವಲ್ಪ ಅರ್ಧ ಹಾಕಿದ್ದೀನಿ. ಸ್ವೀಟ್ ಇರೋರು 2 ಬಟ್ಲ ಹಾಕ್ರಿ. ನಾವು ಅಷ್ಟು ಸ್ವೀಟ್ ನಮಗಿಷ್ಟ, ಬಟ್ ಮಗುನೂ ತಿನ್ನುತ್ತಲ್ವ ಸ್ವಲ್ಪ ನೋಡಿ ಹಾಕೋಣ ಅಂತ, ಆದ್ರೂ ಸ್ವೀಟ್ ಆಗಿತ್ತು. ಇನ್ನು ಅದು ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಕುದ್ದಾದಮೇಲೆ ನಾವು ಶಾವಿಗೆ ಅಂತೀವಲ್ವ, ಶಾವಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಇನ್ನು ಸಬ್ಬಕ್ಕಿ ಬಂದು ಲಾಸ್ಟಲ್ಲಿ ಹಾಕ್ತೀನಿ. ಇನ್ನೇನು ಇದು ಶಾವಿಗೆ ಒಂದೆರಡು ಕುದಿ ಕುದ್ಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಯಾಕಂದರೆ ಆವಾಗಲೇ ಹಾಕಿಬಿಟ್ಟಿದ್ರೆ ಬೆಳಗ್ಗಿಂದನೇ ನೆನೆಕಿದ್ನಲ್ವ, ಹಾಗಾಗಿ ಇವಾಗಲೇ ಹಾಕಿ ಕುದಿಸ್ಬಿಟ್ರೆ ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಅದು ಸಬ್ಬಕ್ಕಿದೆ ಅಲ್ವ, ಸ್ವಲ್ಪ ತಿನ್ನತ್ತಂಗೆ ಬರಬೇಕದು ರೌಂಡ್. ಹಾಗಾಗಿ ನಾನು ಆಮೇಲೆ ಹಾಕ್ತಿದ್ದೀನಿ. ಇನ್ನೂ ಒಂದು 2 ಕುದಿ ಚೆನ್ನಾಗಿ ಕುದಿಬೇಕು. ಕುದಾದ್ಮೇಲೆ ನಾನು ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ವ ಅದು ಹಾಕ್ತೀನಿ. ಇನ್ನು ಫ್ರೆಂಡ್ ನಾನು ಬೆಳಗ್ಗೆ ಬಂದು ಏನು ಮಾಡಿದ್ದೆ ಅಂದರೆ, ಬೆಳಗ್ಗೆ ಬಂದು ನಿನ್ನೆ ಇದು ಹಬ್ಬ ಇತ್ತಲ್ವ, ಹಬ್ಬಕ್ಕೆ ಅದು ಹುಳಿ ಮಾಡಿದ್ನಲ್ವ ಅದೇ ಇತ್ತು ಹುಳಿ. ಹಾಗಾಗಿ ಬೆಳಗ್ಗೆ ಟಿಫನ್ನಿಗೆ ಒಗ್ಗರಣೆ ಮತ್ತು ಮಿರ್ಚಿ ಅವೆಲ್ಲ ಒಡಾಕಿದ್ನಲ್ವ ಅವೆಲ್ಲ ಇದ್ವು. ಇನ್ನು ಮಧ್ಯಾಹ್ನಕ್ಕೆ ಅವ್ರ ಬಾಕ್ಸಿಗೆ ಬಂದು ನಾನು ಅನ್ನ ಮಾಡಿದ್ದೆ, ಒಂದು ಸ್ವಲ್ಪ ಅನ್ನ ಮಾಡಿ ಹಾಗೆ ಇದು ಸೌತೆಕಾಯಿ ಸಾಂಬಾರು ಮಾಡಿಬಿಟ್ಟಿದ್ದೆ. ಜಾಸ್ತಿ ಇದ್ದು ಸೌತೆಕಾಯಿ, ಹಾಗಾಗಿ ಸೌತೆಕಾಯಿ ಸಾಂಬಾರು ಮಾಡಿಬಿಡೋಣ, ಸುಮ್ಮನೆ ಪಲ್ಯ ಮಾಡಿದರೆ ಯಾಕೆ ಅಂತ. ಏನೋ ನನಗೆ ಸ್ವಲ್ಪ ಸಾರು ಉಮ್ಮಂಗಾಯಿತು, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ನಾನು ಸೌತೆಕಾಯಿ ಸಾಂಬಾರು. ಹಾಗಾಗಿ ಸಾಂಬಾರನ್ನು ಇತ್ತು, ಒಂದು ಸ್ವಲ್ಪ ಅನ್ನನೂ ಇತ್ತು. ಇನ್ನು ಅನ್ನ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ನೈಟ್ ಬಂದು ನಾನು ಇನ್ನು ಇವತ್ತು ತಮಾಸ್ ಇತ್ತಲ್ವ ಸ್ವಲ್ಪ ಸ್ವೀಟ್ ಮಾಡೋಣ ಅಂತಂದೇಳಿ ಈ ಸ್ವೀಟ್ ಮಾಡ್ತಿದ್ದೆ. ಇನ್ನು ಈಗ ಬಿಸಿಲುಗಾಲ ಒಂದಿದೆ ಅಲ್ಲ ಫ್ರೆಂಡ್ಸ್, ಜಾಸ್ತಿ ಸ್ವಲ್ಪ ನೀರಿನ ಅಂಶ ಇರೋ ಫುಡ್ ತಿಂದರೆ, ಹಾಗೆ ಒಂದು ಸ್ವಲ್ಪ ತಂಪು ಇರುತ್ತಲ್ವ ಆ ಫುಡ್ ತಿಂದರೆ, ಅಂದರೆ ಇದು ಸಬ್ಬಕ್ಕಿನೂ ಸ್ವಲ್ಪ ತಂಪಲ್ವ, ಹಾಗಾಗಿ ಎಳೀರ್ಗಾಯಿ ಅಂತ ಕುಡೀರಿ. ಮಕ್ಳಿಗೂಟ ಆ ಥರದ್ದು ಕುಡಿಸಿ ಮತ್ತು ಆ ಥರ ಫುಡ್ ಊಟ ಮಾಡಿಸಿ. ಬಿಸಿಲು ಜಾಸ್ತಿನೇ ಬರ್ತಿದೆ, ಇನ್ನು ಸ್ಟಾರ್ಟಿಂಗೇ ಜಾಸ್ತಿ ಇಷ್ಟಿದೆ. ಇನ್ನು ಹೋಗ್ತಾ ಇನ್ನೂ ಎಷ್ಟಿದೆ ಅನಿಸ್ತಿದೆ ಫ್ರೆಂಡ್ಸ್. ನಮ್ಮೂರಲ್ಲಿ ಹೀಗಿದೆ, ನಿಮ್ಮೂರಲ್ಲಿ ಹೇಗಿದೆ ಗೊತ್ತಿಲ್ಲ. ಇಲ್ಲಿ ಅಂತೂ ಫ್ಯಾಕ್ಟ್ರಿ ಒಂದಿದೆ ಅಲ್ವಾ, ಇನ್ನು ಬಳ್ಳಾರಿ ಸೈಡ್ ಬಿಸಿಲು ಕೇಳಬೇಕಾ ಅಷ್ಟು ಫುಲ್ಲೇ ಇರುತ್ತೆ. ಇನ್ನು ಅಷ್ಟರಲ್ಲಿ ಶಾವಿಗೆನೂ ಕುದೀತು ಫ್ರೆಂಡ್ಸ್. ಆಮೇಲೆ ನಾನು ಇನ್ನೇನು ಸ್ವಲ್ಪ ಇಳಿಸ್ಬೇಕಂದಾಗೆ ಇದು ಸಬ್ಬಕ್ಕಿ ನೆನೆಕಿದ್ನಲ್ವ ಅದು ಹಾಕಿ ಅದು ಒಂದು 2 ನಿಮಿಷ ಅಷ್ಟೇ ಕುದಿಸಿದ್ದೆ, ಜಾಸ್ತಿ ಏನು ಕುದಿಸ್ಲಿಲ್ಲ. ಆಮೇಲೆ ಲಾಸ್ಟೇ ಫ್ರೆಂಡ್ಸ್ ಸಬ್ಬಕ್ಕಿ ಹಾಕಿದ್ನಲ್ವ ಅದೊಂದು 2 ನಿಮಿಷ ಕುದಿಲಿ ಅಂತೇಳಿ ಕುದಿಯೋಕ್ಕಿಟ್ಟೆ. ಇನ್ನು ಈ ಕಡೆ ಸೈಡ್ ಬಂದು ನಾನು ಅನ್ನ ಸ್ವಲ್ಪ ಇತ್ತು, ಹಾಗಾಗಿ ನಡೀತಿತ್ತೇನು ಫ್ರೆಂಡ್ಸ್ ಇದೆ. ಇನ್ನು ನಾನು ಈಗ ಎಡಿಟ್ ಮಾಡ್ತಿದ್ದೀನಲ್ವ, ಈಗ ಹೇಳೋ ಪ್ರಕಾರ ಹೇಳಿದರೆ ನಾನು ಅದು ಅನ್ನ ಇನ್ನೂ ಉಳಿದಿತ್ತು ಫ್ರೆಂಡ್ಸ್. ಯಾಕಂದರೆ ನಾನು ಕಮ್ಮಿ ಆಗುತ್ತೇನೋ ಒಂದು ಸ್ವಲ್ಪ ಗೋಧಿ ದೋಸೆ ಹಾಕ್ಬಿಡೋಣ, ನಾನು ಹೇಳಿದ್ನಲ್ವ ಅವಾಗ ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಅಂತ, ಅದು ಸ್ವಲ್ಪ ಗಟ್ಟಿನೇ ಮಾಡಿದ್ದೆ. ಇನ್ನು ಇದು ದೋಸೆ ಹಾಕಿದರೆ ಸರಿಯಾಗುತ್ತೆ ತಿನ್ನೋಕ್ಕೆ ಅದ್ರ ಜೊತೆ ಅಂತಂದೇಳಿ ನಾನು ಅದನ್ನು ಮಾಡ್ತಿದ್ದೆ. ಇನ್ನು ಈ ಕಡೆ ಬಂದು ಸಬ್ಬಕ್ಕಿ ಹಾಕಿದ್ನಲ್ಲ ಫ್ರೆಂಡ್ಸ್, ಅದನ್ನು ಒಂದು 2 ನಿಮಿಷ ಕುದಿಸಿದೆ. ಕುದಿಸಾದ್ಮೇಲೆ ಇನ್ನು ಲಾಸ್ಟಲ್ಲಿ ಎಲ್ಲ ಇಳಿಸ್ಕೋಬೇಕಂದಾಗೆ ಒಂದು ಸ್ವಲ್ಪ ಹಾಲು ಹಾಕಿದೆ. ಇನ್ನು ಹಾಲು ಹಾಕಿ ಕುದಿಸ್ಕೊಳಲ್ಲ ಫ್ರೆಂಡ್ಸ್, ಯಾಕಂದರೆ ಆ ಫ್ಲೇವರ್ ಹೋಗ್ಬಿಡುತ್ತೆ, ಅದು ತಿನ್ನೋದ್ನಾಗ ಹಾಲಲ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗಾಗಿ ಹಾಲು ಹಾಕಿ ನಾನು ಇಳಿಸ್ಕೊಂಡ್ಬಿಡ್ತೇನೆ ಅಷ್ಟೇ. ಇನ್ನು ಅವ್ನು ಸ್ಕಿಪ್ ಮಾಡಿದ್ದೆ ನಾನು, ಬೇಕಾದರೆ ಏಲಕ್ಕಿ ಕೇಳಿ ನಾನು ಏಲಕ್ಕಿಯನ್ನು ಹಾಕ್ಕೊಳಕ್ಕೆ ಹೋಗಲಿಲ್ಲ, ಸಾಕಿಷ್ಟೇ ಅಂತಂದೇಳಿ. ಇನ್ನು ಈ ಕಡೆಗೆ ರೆಡಿ ಆಯಿತು ಸಬ್ಬಕ್ಕಿ ಹಾಗೆ ಶಾವಿಗೆ ಪಾಯಸ. ಇನ್ನು ನಾನು ಇಲ್ಲಿ ಹೇಳಿದ್ನಲ್ವ ಅನ್ನ ಸ್ವಲ್ಪ ಕಮ್ಮಿ ಬೀಳುತ್ತೇನೆ ಅಂತಂದೇಳಿ ಒಂದು ಸ್ವಲ್ಪ ಇಬ್ಬರಿಗೆ 2 ಬಂದು ಒಂದು 5 ದೋಸೆ ಆದರೆ ಸಾಕು ಅಂತಂದೇಳಿ ಗೋಧಿ ಹಿಟ್ಟು ತಗೊಂಡು ಒಂದು ಸ್ವಲ್ಪ ದೋಸೆ ಪ್ರಮಾಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಟೇಸ್ಟಿಂಗ್ ಅಂದರೆ ಬೆಳಿಗ್ಗೆ ಮಾಡಿ ಸೌತೆಕಾಯಿ ಸಾಂಬಾರು ಇತ್ತಲ್ವ ಅದಕ್ಕೆ ಸರಿಯಾಗುತ್ತೆ ಅಂತಂದೇಳಿ ನಾನು ಇದು ಹಾಕ್ತಿದ್ದೆ. ಇನ್ನು ಅದು ಸ್ವಲ್ಪ ಟೇಸ್ಟಿಗೋಸ್ಕರ ಇದಕ್ಕೆ ಜೊತೆಗೆ ಏನಿಲ್ಲಲ್ಲ ತಿನ್ನೋಕ್ಕೆ ಅಂತಂದೇಳಿ, ಬಟ್ ಅದು ಸೌತೆಕಾಯಿ ಸಾಂಬಾರು ಸರಿ ಆಗ್ತಿತ್ತು.
ಬಟ್ ಏನೋ ಇದಕ್ಕೆ ಹಾಕೋಣ ಅಂತಂದೇಳಿ ಒಂದು ಸ್ವಲ್ಪ ಕ್ಯಾರೆಟು, ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ತುರಿದು, ಹಾಗೆ ಒಂದು ಸ್ವಲ್ಪ ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ ಹೆಸರು, ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ತುರಿದು ಇದಕ್ಕೆ ಹಾಕಿ ಸೋಡಾ ಪುಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟೆ ಇದನ್ನು ನಾನು. ಇನ್ನು ಫ್ರೆಂಡ್ ಒಂದು 10 ನಿಮಿಷ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ದೋಸೆ ಹಾಕಿದೆ. ಇನ್ನು ಪ್ರಿಯಾಂಶ್ ಬಂದಿಲ್ಲ, ತುಂಬಾ ಹಠ ಮಾಡ್ತಿದ್ದ. ಅವನಿಗೆ ಹೊಟ್ಟೆ ಹಸ್ತಿತ್ತೇನೋ ಗೊತ್ತಿಲ್ಲ, ಅವ್ನು ತುಂಬ ಅಳ್ತಿದ್ದ. ಅಂದರೆ ನಾನು ಒಂದು ಫ್ರೈ ಮಾಡ್ಕೊಂಡಿದ್ನಲ್ವ ಶೇಂಗಾ, ಅವು ಕೊಡು ಅಂತ ನಿಂತಿದ್ದೆ. ಸ್ವಲ್ಪ ಕೊಟ್ಟಿದ್ದೆ, ಇನ್ನು ಕೊಡು ಅಂತ ನಿಂತಿದ್ದ. ಇನ್ನು ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕಿತ್ತು. ಏನು ಫ್ರೆಂಡ್ಸ್, ಅವನಿಗೆ ಇದು ಗೋಧಿ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಹಾಕ್ಕೊಡ್ದು ದೋಸೆ ಬೇಕಾ ಅಂದರು ಅಂತಿದ್ದ. ಇನ್ನು ನಾನು ಸ್ವೀಟ್ ಆರಕ್ಕೆ ಬಿಡಲಿ ಅಂತಂದೇಳಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಅವ್ನಿಗೆ ಆರ್ಲಿ ತಿನ್ಸೋಣ, ಎರಡನ್ನು ಸಿಹಿ ತಿನ್ನಿಸಿ 1-2 ದೋಸೆ ತಿನ್ನಿಸ್ಬಿಟ್ರೆ ಆಯ್ತು ಒಂದು ಊಟ ಅಂತಂದೇಳಿ. ಹಾಗಾಗಿ ಹಾಕಿ ಇನ್ನು ಊಟ ಮಾಡೋಕ್ಕೆ ಅಂತ ಅವ್ನು ಕರ್ಕೊಂಡು ಹೋಗೋದ್ನಾಗ ಅವ್ನು ಯಾವಾಗಲೂ ಪಪ್ಪ ಅಂತ ಕೇಳ್ತಿರ್ತಾನೆ. ಹಾಗಾಗಿ ಟೈಮನ್ನು ಆಯಿತು. ಇನ್ನು ಇವ್ರು ಎಷ್ಟು ಗಂಟೆಗೆ ಬರ್ತಾರಂತ ಫೋನ್ ಮಾಡಿದೆ ಫ್ರೆಂಡ್. ನಾನು ಫೋನ್ ಮಾಡಿದರೆ ಅವ್ರಿನ್ನ ಈಗ ಬಿಡ್ತಿದ್ದೀನಿ, ಬರೋ ತಡೆಯಲ್ಲ 9:30 ಹಂಗೆ ಆಗುತ್ತೆ, ನೀನು ಊಟ ಮಾಡಿರೋ ಅಂತಂದು ಹೇಳಿದ್ರು. ಇನ್ನು ನಾನು ದೋಸೆ ಹಾಕ್ಕೊಂಬಿಟ್ಟೆ. ದೋಸೆ ಹಾಕ್ಕೊಂಡು ಇಬ್ಬರು ಅವನಿಗೆ ತಿನ್ಸ್ಕೊಂತ ನಾನು ಕುಂತ್ರೆ ಆಯ್ತು ಅಂತಂದು ಹೇಳಿ. ಹಾಗಾಗಿ ಇನ್ನು ಬೆಳಿಗ್ಗೆ ಮಾಡಿ ಸೌತೆಕಾಯಿ ಸಾಂಬಾರು ಇತ್ತು ಅಲ್ವಾ, ಇದು ಅದು ಸೌತೆಕಾಯಿ ಸಾಂಬಾರು ಮಾತ್ರ ಸಖತ್ತಾಗಿತ್ತು ಫ್ರೆಂಡ್. ಅಷ್ಟು ಇಷ್ಟಪಡಲ್ಲ, ಬಟ್ ಸ್ವೀಟ್ ಅಂದರೆ ತುಂಬ ಇಷ್ಟ ಅವನಿಗೆ. ಇನ್ನು ಅವ್ನು ದೋಸೆನೂ ತಿಂದಿಲ್ಲ, ಇನ್ನು ಈ ಸ್ವೀಟೇ ತಿಂದೆ ಸಾಕು ಅಂತಂದು ಹೇಳ್ತಿದ್ದ. ನಾನಿನ್ನು ಬಲೋತ್ ಮಾಡಿ ಹಂಗೆ ಊಟ ಮಾಡಿಸಿದ್ದೆ ಅವನಿಗೂ. ಇನ್ನು ನಾನು ಹಂಗೆ ಊಟ ಮಾಡ್ಕೊತ ಟೀ ಮಾಡ್ಕೊತ ಇದ್ವಿ. ಇನ್ನು ಹೇಳ್ಬೇಕಂದ್ರೆ ಭಾಳ ದಿನನೇ ಆಯಿತು ಫ್ರೆಂಡ್ಸ್, ಸ್ವೀಟ್ ಐಟಮ್ಸ್ ನಾನು ಏನು ಜಾಸ್ತಿ ಮಾಡೇ ಇಲ್ಲ, ಇನ್ನು ಮಾಡ್ತೂನೇ ಇಲ್ಲ. ಯಾಕಂದರೆ ಸ್ವೀಟು ಜಾಸ್ತಿ ತಿನ್ನಿಸ್ಬಾರ್ದಲ್ಲ ಅಂತಂದೇಳಿ ಏನಿಲ್ಲ ಅಂದರೂ ನಾನು ಲಾಸ್ಟ್ ಅಂದರೆ ಇದು ಮಾಡಿದ್ದು ಹಾಲಿನ ಪುಡಿ, ಇದು ಪೇಡ ಮಾಡಿದ್ದು ಸ್ವೀಟ್ ಐಟಮೇ ಲಾಸ್ಟ್ ಫ್ರೆಂಡ್ಸ್. ಇನ್ನು ನಾನು ಮಾಡೇ ಇಲ್ಲ ಆಗ್ಲಿಂದ. ಏನಾದರೂ ಮಾಡಬೇಕು, ಬೆಲ್ಲದ್ರಿಂದ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಅವ್ನಿಗೆ ಏನಾದರೂ ತಿನ್ನೋಕ್ಕೆ ಮನೇಲಿ ಸ್ನ್ಯಾಕ್ಸ್ ಥರನೂ ಏನೋ ಮನೇಲಿ ಸ್ವೀಟ್ ಒಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅದನ್ನು. ಇನ್ನು ನಾವೆಲ್ಲ ಊಟ ಮಾಡಿ ಹಂಗೆ ಅಮ್ಮವ್ರ ಜೊತೆ ಫೋನ್ ಮಾತಾಡ್ಕೊತಿದ್ವಿ. ಇನ್ನು ಅಷ್ಟರಲ್ಲಿ ಬಂದರು ಇವ್ರೂ. ಪಾಪ ಇವ್ರಿಗೆ ಎದಕ್ಕೋ ಏನೋ ಬೆಳಗ್ಲಿನ್ನ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತಂದೇಳಿ ಇವ್ರೂ ಊಟ ಮಾಡಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ನಾನು ದೋಸೆ ಹಾಕಿದ್ದೆ ನನ್ನಂಗೆ ಆಯಿತು. ಅಲ್ಲಿಗಾದರೆ ಸಬ್ಬಕ್ಕಿ ಪಾಯಸ ತಿಂದರೆ ಚೆನ್ನಾಗಿ ಹೊಟ್ಟೆಗೆ ಏನಾದರೂ ಲೂಸ್ ಮೋಷನ್ ಆಗ್ತಿದ್ರೆ, ವಾಮಿಟ್ ಆಗ್ತಿದ್ರೆ ಇಲ್ಲ ಸಬ್ಬಕ್ಕಿ ತಿಂದೆ ಫ್ರೆಂಡ್ಸ್. ನಾನು ಪ್ರೆಗ್ನೆನ್ಸಿ ಇದ್ದಾಗ ತುಂಬ ಹೆಲ್ಪ್ ಆಗಿದೆ ನನಗೆ ಸಬ್ಬಕ್ಕಿ ಪಾಯಸ. ಹಾಗಾಗಿ ಅವ್ರಿಗೇನು ಅದನ್ನು ಒಳ್ಳೆ ಅಂದರೆ ಇಲ್ಲಿ ತಗೋತೀನಿ, ಏನಾಗಲ್ಲ, ಇದು ಸಬ್ಬಕ್ಕಿ ಇದೆ, ಆರಾಮಾಗುತ್ತೆ ಅಂತಂದು ಹೇಳಿದೆ ಫ್ರೆಂಡ್. ಇನ್ನು ಅವರು ಅದೊಂದೇ ತಿಂದರು. ಇನ್ನು ಊಟನೂ ಮಾಡಲಿಲ್ಲ. ಇನ್ನು ನೈಟು ಬಂದು ಪಾತ್ರೆ ಮಾತ್ರ ನಾನು ವಾಶ್ ಮಾಡೇ ಮಕ್ಕಂತೀನಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಎದ್ದು ಇನ್ನು ಕೆಲಸ ಇರುತ್ತೆ, ಒಂದೊಂದು ಟೈಮ್ ಬೇಗ ಅದಾಳ್ತೀವಿ, ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ ಮಕ್ಕಳು ಇರೋ ಮನೆಯಲ್ಲಿ. ಹಾಗಾಗಿ ನಾನು ಏನು ಕೆಲಸ ಇದ್ರೂ ನೈಟೇ ಮುಗಿಸ್ಕೊಂಡು ಪಾತ್ರೆ ಇದ್ದರೆ ವಾಶ್ ಮಾಡಿ ನಾನು ಮಲಗಿಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಫ್ರೀ ಅನಿಸುತ್ತೆ. ಇನ್ನು ಊಟ ಮಾಡಿದ ಎಂಜು ಪಾತ್ರೆ ಎಲ್ಲ ಬೆಳಗ್ಗೆ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ನೈಟ್ ವಾಶ್ ಮಾಡಿಬಿಡ್ತೀನಿ.
ಓಕೆ ಫ್ರೆಂಡ್ಸ್, ನಂದು ಈವ್ನಿಂಗ್ ಟು ನೈಟ್ ಈಗಿರುತ್ತೆ ಲಾಗ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಗೊತ್ತಿದ್ದವರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.